ಶಕ್ತಿ ಹೆಂಗೆ ಪಡೆದ್ರಿ ಅಂತಂದ್ರೆ ಇಲ್ಲಿ ಬಂದು ಸದಾಶಿವನ ಸೇವಾ ಯಾರು ಮಾಡ್ತೀರಿ ಈ ಶಕ್ತಿಯನ್ನು ದಾರಿ ನಿಮಗೆ ಎಳಿತಾನೆ, ನಿಮಗೆ ಆಶೀರ್ವಾದ ಮಾಡಿ ಭಾಳ ಲಕ್ಷ ಕೊಟ್ಟು ಕೇಳ್ರಿ. ಈ ಹೇಳ್ತಕ್ಕಂಥವುಗಳು ಮುಂದಿನ ಪೈಲೆ ನಿಮಗೆ ಹೇಳ್ತಿರ್ತ. ಚಾದ ಹಟ್ಟಿದಾಗ ಮೀಟಿಂಗ್ ನಡೆದೈತೆ, ಡಾಕ್ಟ್ರುಗಳು ತಲೆಗೆ ಕೈ ಹಚ್ಕೊಂಡು ಕುಂಡುವಂಥ ರೋಗ ಬರ್ತೈತೆ. ಅವು ಭಾಳ ವರ್ಷದಿಂದ ಹೇಳ್ತಿತ್ತು, ಅವು ಮುಗಿದವಾದವು. ಇನ್ನು ಏನಪ್ಪ ಆತಂದ್ರೆ ಖರ್ಚಿಗಾಗಿ ಜಗಳ, ವೆಚ್ಚಗಾಗಿ ಜಗಳ, ಆ ಜಗಳ ಈ ಜಗಳ ಹೇಳಿತ್ತು, ಅವು ನಡೆದಾವೆ. ನಮ್ಮ ದೇಶವನ್ನು ಆಳುವಂಥವು 5 ವರ್ಣಗಳು, 5 ಬಣ್ಣಗಳು. ಅವು ಶ್ರೇಷ್ಠವಾಗಿರ್ತಕ್ಕಂಥ ಬಣ್ಣಗಳು. ಅವು ಯಾವ ಬಣ್ಣಗಳಪ್ಪ ಅಂತಂದ್ರೆ ಕಾವಿ, ಖಾದಿ, ಕಾಕಿ, ಕಪ್ಪು ಬಣ್ಣ ಮತ್ತು ಹಸಿರು, ನೀಲಿ ಮಿಶ್ರಿತ ಬಣ್ಣ. ಇವು 5 ಬಣ್ಣಗಳು ನಮ್ಮನ್ನು ರಕ್ಷಣೆ ಮಾಡುವಂಥ ವರ್ಣಗಳು, ಬಣ್ಣಗಳು. ಈ ಪ್ರಜೆಗಳನ್ನು ರಕ್ಷಣೆ ಮಾಡೋದು ಬಿಟ್ಟು ಈ ಬಣ್ಣಗಳು 5 ಜಗಳಾಡಕ್ಕೆ ಹತ್ಯಾವ. ಸಣ್ಣಂಗೆ ಇನ್ನೂ ಟೈಲೆಟ್ ಜಗಳ ಚಾಲು ಐತಿ. ಗೊಬ್ಬರದಾಗಿನ ಬೆಂಕಿಗೈತಿ. ಈ ಜಗಳ ಇನ್ನಷ್ಟು ಹೆಚ್ಚಾಗ್ತದೆ. ಮನುಷ್ಯನ ಮಸ್ತಕದ ಮೇಲೆ ಪನತಿ, ಇದು ಮುಂದಿನ ಭವಿಷ್ಯ. ಆ ಪನತಿ ಒಳಗೆ ಎಣ್ಣೆ ಬತ್ತಿ, ಜ್ಞಾನದ ಗೀರು ಕೊರೆದು ಹಚ್ಚಿದಾಗ ಅಗ್ನಿಯ ಸ್ಪರ್ಶದಿಂದ ಬೆಳಕು. ಆ ಬೆಳಕಿನಲ್ಲಿ ನಿಮ್ಮ ಸಂಸಾರದ ದಾರಿ. ಆತ ನಿಮ್ಮ ಪಾದದ ಕೆಳಗೆ ಬೆಂಕಿ, ನಿಮ್ಮ ಎಡಕ್ಕ ಬಲಕ್ಕ ವಂಕಿ ಕುಂಕ, ನಿಮ್ಮ ಇದರ ಮತ್ತು ಬೆನ್ನ ಹಿಂದೆ ಬಿಂಕ ಮತ್ತು ಸುಂಕ. ಇವು ಯಾವ್ಯಾವ ಹೆಂಗೆ ಏನು ಕೆಲಸ ಮಾಡ್ತಾರೆ ಮುಂದೆ ಬರ್ತಾವು, ನೋಡ್ಕೊತ ಹೋಗಿ. ಇನ್ನೊಂದು ಹೇಳ್ತಾನೆ, ಉಳವಿ ಒಳಗೊಂದು ಮುಂಡಿಗೆ ಉರುಳುವುದನ್ನು, ಆ ಮುಂಡಿಗೆ ನಾ ಮೇಲ ನೀ ಮೇಲ ಅನ್ನುವವರ ಹಲ್ಲ ಮುರಿಯುತ್ತಾ ಪಾತಾಳಕ್ಕಿಳಿಸುವುದನ್ನು, ಮುಂಡಿಗೆಯ ಮಲವು ನೀವು ತಿಳಿರನ್ನ, ಆ ಮಲುವಿನೊಳಗೆ ಇರುವುದು ಮಹಾದೇವನ ಸ್ವರೂಪ ಕೇಳಿರನ್ನ. ಇನ್ನೊಂದು ಹೇಳತೈತಿ, ಹೆಸರನಾಮದ ಒಡೆಯ, ಹಂಡ ಕುದುರೆಯನ್ನೇರಿ ಹರುಷಾಗಿ ಬರುವಾಗ ದೈತರ ದಂಡ ಏಳುವುದು ನೀವು ನೋಡಿರನ್ನ. ದೈತರ ದಂಡ ಎದ್ದು ಜಗದೊಳಗಿನ ಸಾತ್ವಿಕ ಜನರಿಗೆ ಕಸರತ್ತ ಕಮಾಯಿ ಮಾಡಿ ಪೀಡಿಸುವರು. ಇದನ್ನು ಅರಿತು ಶಿವ ಮಸಲತ್ತ ಮಾಡಿ ಆ ಕಸರತ್ತ ಕಮಾಯಿ ಮಾಡುವ ದುಷ್ಟ ದೈತ್ಯರನ್ನು ಪಾತಾಳ ಕಟ್ಟುವುದನ್ನು ಸದಾಶಿವ ಹೇಳ್ಕೊತ ಬಂದೈತಿ. ಪಂಚಮಹಾಭೂತಗಳು
ಅವು ಹಸಿದಾವು ಅವು ಹೆಂಗೆ ಹೊಟ್ಟೆ ತುಂಬಿಸ್ಕೊತಾವು ಹೇಳಕ್ಕೆ ಬರೋದಿಲ್ಲ. ಪಂಚಮಹಾಭೂತಗಳು ಯಾವಪ್ಪ ಅಂತಂದ್ರೆ ಭೂಮಿ, ನೀರ, ಅಗ್ನಿ, ವಾಯು, ಆಕಾಶ. ಅಲ್ಲಿಗೆ ಭೂಕಂಪ ಆಗ್ತೈತಿ, ಆತ್ಮತನೂ ಬಂದೈತಿ, ವರ್ಷ ಆಗ್ತೈತಿ. ನೀರ ಅಲ್ಲಿಗೆ ಮಹಾಮಳೆಯಾಗಿ ಕುಂಭದ್ರೋಣ ಆಗಿ ಅಲ್ಲಲ್ಲಿಗೆ ನೀರಿನ ಪ್ರಳಯನೂ ಆಕೈತಿ. ಅಲ್ಲಲ್ಲಿಗೆ ಅಗ್ನಿ ಸ್ಪರ್ಶೆಯಾಗಿ ಅಗ್ನಿ ಪ್ರಳಯನೂ ಆಕೈತಿ. ಅಲ್ಲಲ್ಲಿಗೆ ಬಿರುಗಾಳಿ ಬೀಸಿ ವಾಯು ಪ್ರಳಯನೂ ಆಕೈತಿ. ಇನ್ನು ಮುಂದೆ ಆಕಾಶ ಇನ್ನು ಪ್ರಳಯ ಮಾಡಿಲ್ಲ, ಸ್ವಲ್ಪ ಮಾಡ್ತೈತಿ, ನಿಮಗೆ ಸೂಚನೆಯನ್ನು ತೋರಿಸ್ತೈತಿ. ಇನ್ನು ಮುಂದಿನ ಗಳಿಗೆ ಜ್ವರದ ಗಳಿಗೆ ಐತಿ. ಯಾವ್ಯಾವ ರೀತಿ ಜ್ವರ ಯಾರ್ಯಾರಿಗೆ ಹೆಂಗೆ ಬರ್ತಾವೋ ಹೇಳಕ್ಕೆ ಬರೋದಿಲ್ಲ. ಹಿಂದಕ್ಕೆ ಕೋವಿಡ್ ಅದು ಏನಾಗ್ತದೆ, ಯಾರ್ಯಾರನ್ನೂ ಏನೇನೋ ಹುಚ್ಚಿಡಿಸ್ತು, ಡಾಕ್ಟ್ರುಗಳು ಹುಟ್ಟೋದು ಹಿಂದಿಂದ ಅದಕ್ಕೊಂದು ವಿಚಾರ ಹುಡುಕಿದೆ. ಹಂಗೆ ಜ್ವರನೂ ಯಾವ ರೀತಿ ಬೇರೆ ಬೇರೆ ರೂಪದಿಂದ ಒಂದೊಂದು ಕಡೆ ಒಂದೊಂದು ರೀತಿ ಬಂದು ಮುತ್ತಿಗೆ ಹಾಕ್ತದೆ. ಅನೇಕ ರೋಗಗಳು ಅದರ ಜೊತೆ ಕೂಡ್ತಾವೆ. ಶುಗರ್ ಇದ್ದ ಮನುಷ್ಯ ಹಂಗೆ ಇನ್ನುಳಿದ ರೋಗಗಳು ಬಂದು ಸೇರ್ತಾವೆ. ಹಂಗೆ ಜ್ವರದ ಕೂಡ ಮತ್ತೊಂದು ರೋಗ ಸೇರ್ತಾವೆ. ಆದ್ರೆ ವೈದ್ಯರು ಭಾಳ ಶಾನ್ಯಾರಾಗ್ಯಾರ, ಅದಕ್ಕೆಲ್ಲ ಅಡ್ವಾನ್ಸ್ ವಿಚಾರ ಮಾಡ್ಕೊಂಡು ತಯಾರಿ ಒಳಗದಾರ. ಆದರೆ ನಿಮ್ಮ ಆಹಾರ ವಿಹಾರ ಸರಿಯಾಗಿ ಇರಬೇಕು. ಇದಕ್ಕೆ ಹಚ್ಚದಾಗ ಮೀಟಿಂಗ್ ನಡೆದಿತ್ತು, ಈಗೂ ಮೀಟಿಂಗ್ ನಡೆದೈತಿ. ಅದು ಎಲ್ಲಿ ನಡೆದೈತಿ, ಯಾರು ಕೂಡ ನಡೆದೈತಪ್ಪ ಅಂತಂದ್ರೆ ಸುನಕನ ಜೊತೆ ಮೀಟಿಂಗ್ ನಡೆದೈತಿ. ಸುನಕನ ಜೊತೆ ಮೀಟಿಂಗ್ ನಡೆದೈತಿ. ಏನು ವ್ಯಾಪಾರ ಇದು, ಸುನಕನ ಜೊತೆ ಮೀಟಿಂಗ್ ನಡೆದೈತಿ ಅಂದ್ರೆ ವಿಚಿತ್ರ ಹೇಳ್ತಿರ್ಲಿಲ್ಲ ಅನ್ಬೋದು. ಮುಂದೆ ತಿಳಿತೈತಿ, ಮುಂದೆ ಗುರುತಾಗ್ತದೆ. ಇದೆಲ್ಲ ಏನು ಮಾಡ್ತೈತಪ್ಪ ಅಂತಂದ್ರೆ ಆ ತಯಾರಿ ನಡೆದೈತಿ, ಆ ಮೀಟಿಂಗ್ ಒಂದು ನಡೆದೈತಿ. ನಾ ಮೀಟಿಂಗ್ ಒಳಗೆ ಮೇಲ್ ದರ್ಜೆ ಹಿರಿಯರು ಕೊಡಬೇಕಾಗಿತ್ತು. ಇಷ್ಟ ಬಾಕಿ ಅದಕ್ಕೆ ತಾವೆಲ್ಲರೂ ದೇಶಾಭಿಮಾನವನ್ನು, ತಾವೆಲ್ಲರೂ ತಾಯಂದಿರು ಹೆಣ್ಮಕ್ಕಳು ಬಂದಿರವ, ನಮ್ಮ ಭಾರತದ ಸಂಸ್ಕಾರ ಸಂಸ್ಕೃತಿ ಉಳಿದೈತಿ. ಯಾರಿಂದ ಅಂತಂದ್ರೆ ತಮ್ಮಿಂದ ಉಳಿದೈತಿ. ಅದಕ್ಕೆ ನಿಮ್ಮ ವೇಷನ ಆಗಲಿ, ಭೂಷಣ ಆಗಲಿ, ಭಾಷಣ ಆಗಲಿ ಸರಿಯಾಗಿರಬೇಕು. ಹಂಗೆ ಇದೆಲ್ಲ ಸ್ವರೂಪವನ್ನು ನೋಡೋರಿಗೆ ಮಾತೃ ವಾತ್ಸಲ್ಯ ಬರಬೇಕು. ಹಂಗೆ ನೀವು ಇರಬೇಕು. ನೀವು ಅದೇ ರೀತಿ ಶರಣರು, ನೀವು ಅದೇ ರೀತಿ ಎಲ್ಲ ಒಳ್ಳೆಯ ರೀತಿಯಿಂದ ನಡ್ಕೊಂಡು ಪರಮಾತ್ಮ ಕೊಟ್ಟ ಅವಧಿಯಲ್ಲಿ ನೀವು ಚಂದದಿಂದ ಸಂಸಾರ ಮಾಡ್ಕೊಂಡು ಸದಾಶಿವ ಸೇವಾ ಮಾಡ್ಕೊತ ಆದ್ರಪ್ಪ ಅಂತಂದ್ರೆ ಅದಕ್ಕೂ ಕೊರತಿಲ್ಲ. ಈ ವರ್ಷ ಕಾಲ ಸೋಲು ಭಾಳ ಐತಿ, ಗೆಲುವು ಕಮ್ಮಿ ಐತಿ. ಆ ಗೆಲುವಿನ ಮಲು ತಿಳಿದಾಗನ ಗೆಲುವು ಐತಿ. ಆ ಮಲು ತಿಳಿಬೇಕಾಗಿತ್ತಪ್ಪ ಅಂತಂದ್ರೆ ಸದಾಶಿವನ ಸೇವಾ ಯಾವ ಮಾಡ್ತೀವಿ ಅದಕ್ಕಾದ್ರೆ ಮಲು ತಿಳಿತು. ಈ ರೀತಿ ಜಗತ್ತಿನ ಒಳಗೆ ಪರಮಾತ್ಮನ ಸೃಷ್ಟಿಯಲ್ಲಿ ಪ್ರಳಯಗಳದಾವ. ನಿತ್ಯ ಪ್ರಳಯ, ಕಾಲ ಪ್ರಳಯ, ಅಹಂ ಪ್ರಳಯ, ಮಹಾಪ್ರಳಯ. ಮಹಾಪ್ರಳಯಪ್ಪ ಅಂತಂದ್ರೆ ಅದು ಕಡಿದು ಬಂಡಿ ಕಿಡಿಯೋದು. ನಿತ್ಯ ಪ್ರಳಯ ಅಂತಂದ್ರೆ ಯಾವುದು ಹುಟ್ಟಿದ ಜೀವ ದಿನಾಲು ಎಷ್ಟೋ ಜೀವಿತ ಬಿಡುಗಡೆಯಾಗಿ ನಡೀತಾ ಆಗ್ತದೆ.
ಲೋಕವನ್ನು ಬಿಟ್ಟು ಹೋಗ್ತಾರೆ, ಜೀವಾತ್ಮ ಹೋಗ್ತದೆ, ಮತ್ತೆ ಬರ್ತಾರೆ. ನಿತ್ಯ ಪ್ರಳಯ. ಕಾಲ ಪ್ರಳಯ ಅಂದರೆ ಕಾಲಮಾನದಲ್ಲಿ ವ್ಯತ್ಯಾಸ ಆಗಿ ಪಂಚಮಹಾಭೂತಗಳಿಂದ ಏನು ಪ್ರಳಯ ಅಲ್ಲೆಲ್ಲಿಗೆ ತೋರ್ತತಿ, ಇದು ಕಾಲ ಪ್ರಳಯ. ಇನ್ನು ಅಹಂ ಪ್ರಳಯ, ಮಹಾಪ್ರಳಯ ಮುಂದೈತದೆ ಬಿಡುನ. ಅಹಂ ಪ್ರಳಯ ಹೆಂಗಪ್ಪ ಅಂತಂದ್ರೆ ಕುರಿ ಸೊಕ್ಕಿಗೆ ಬಂದು ತಾಳಿನ ಬೇಟಿ ಹೋಗ್ತದೆ. ಈ ಅಹಂ ಪ್ರಳಯ ತನಕಿತ್ತಲ್ಲ ಸಣ್ಣವ್ರ ಮ್ಯಾಗ ಏನು ಸ್ವಭಾವ ತೋರಿಸು ನೀನು ನೋಡೋಣ. ಇದು ಅಹಂ ಪ್ರಳಯ. ಈ ಅಹಂ ಪ್ರಳಯದಿಂದ ಏನಾಗ್ತದಪ್ಪ ಅಂತಂದ್ರೆ ದೇಶದಿಂದ ದೇಶಕ್ಕೆ ಯುದ್ಧ ನಡೀತಾವ. ನಾ ಬಡ ನೀ ಬಡ ಈ ಯುದ್ಧ ನಡೆದು ಏನಾಗ್ತದಪ್ಪ ಅಂತಂದ್ರೆ ಕೆಲವೊಂದು ದೇಶಗಳು ಹೇಳ್ಕೊತ ಬಂದನು ಇನ್ನು ಮುಂದೆ ಆಗೋದಾವ. ಕೆಲವೊಂದು ದೇಶಗಳು ನಕಾಶದಾಗ ಇಲ್ಲಂಗೆ ಆಗಿ ಹೋಗ್ತಾವೆ ಪ್ರಳಯದಿಂದ. ಅಹಂ ಪ್ರಳಯ ಆಗ ಕೆಲವೊಂದು ಬಟ್ಟಿಗೆ ಶಾಂತಿಯನ್ನು ಬರ್ತೈತಿ. ಅದಕ್ಕೆ ತಾವೆಲ್ಲರೂ ಈ ಸದಾಶಿವನ ಸ್ಥಾನಕ್ಕೆ ಬಂದಿರಿ. ಸಮಯ ಸಾಕಷ್ಟು ಯಾರೂ ಗಡಬಡಿ ಮಾಡಬೇಡಿ. ಇಂಥ ಹೇಳ್ಕೊತ ಬಂದನ ಆನೆ ಕಿಮ್ಮತ್ತು ಎತ್ತಿಗೆ, ಎತ್ತಿನ ಕಿಮ್ಮತ್ತು ಕುರಿಗೆ, ಕುರಿ ಕಿಮ್ಮತ್ತು ಕೋಳಿಗೆ, ಕೋಳಿ ಕಿಮ್ಮತ್ತು ಮನುಷ್ಯನಿಗೆ. ಅಂದರೆ ಮನುಷ್ಯನಿಗೆ ನಿಮಗೆ ಇದು ಒಂದು ಮಾತು ಹೇಳಿತ್ತು ನಿಮಗೆ ಭಾಳ ವರ್ಷದಿಂದ. ರೋಡ್ ಮ್ಯಾಗ ಕುರಿ ಹಿಂದೆ ಅಡ್ಡಾಡಿದಂಗೆ ಗಾಡಿಗಳು ಅಡ್ಡಾಡ್ತಾವೆ. ಹಂಗೆ ಅಡ್ಡಾಡ್ತಾವೆ ರೋಡ್ ಮ್ಯಾಗ ಏನು ಹಂಗೆ ಅಡ್ಡಾಡ್ತಾವೆ. ಅದಕ್ಕೆ ಶಾಂತಿ ಸಮಾಧಾನ ನಿಮ್ಮನ್ನು ಕಾಪಾಡ್ತದೆ. ಇಲ್ಲಪ್ಪ ಅಂತಂದ್ರೆ ಹೊರಗೆ ಹೋದವರು ಅಲ್ಲಿ ಮನೆಗೆ ಬರೋದು ಕಠಿಣ. ಅದಕ್ಕೆ ತಾವೆಲ್ಲರೂ ಪ್ರತಿನಿತ್ಯ ಜೀವನದಲ್ಲಿ ನೀವು ರಾತ್ರಿ ಊಟ ಮಾಡಿ ಮನ್ಕೊಳ್ಳೋಕ್ಕಿಂತ ಮೊದಲು ಸದಾಶಿವ, ಶಿವಯೋಗಿ, ಸಿದ್ದರಾಮೇಶ್ವರ, ಚಂದ್ರಗಿರಿ ಮಾತೆ ಹೇಳಿ ಸ್ಮರಣ ಮಾಡಿ 11 ಸಲ ಜಪ ಮಾಡಿ ಮನ್ಕೋರಿ. ಮುಂಜಾನೆ ಎದ್ದು ಕೂಡಲೇ ಮತ್ತು ನಮಗೆ ಬದುಕಿಗೆ, ಮತ್ತು ನಮ್ಮ ಸಂಸಾರಕ್ಕೆ, ಮತ್ತು ನಮ್ಮದು ಕಾಯಕಕ್ಕೆ, ಮತ್ತು ಪರೋಪಕಾರ ಪುಣ್ಯ ದಾನ ಧರ್ಮ ಮಾಡೋಕೆ ನಮಗೆ ಮತ್ತು ಇದೊಂದು ದಿವಸ ನಮಗೆ ಸಮಯ ಕೊಟ್ಟಿಪ್ಪ. ಆ ಪ್ರಕಾರ ನಡ್ಕೊಂಡು ಹೋಗ್ತೀವಿ ಅಂತೇಳಿ ಅವನ್ನ ನೆನೆಸ್ಬೋತಾನ ಹೇಳ್ರಿ. ಒಂದು ಕಾಯಕ ಮಾಡಿ ಅಂದರೆ ಎಲ್ಲನೂ ಶುದ್ಧ ಆಗ್ತೈತಿ. ಇದು ಭಾಳ ಶ್ರೇಷ್ಠ ಜಾಗ ಐತಿ. ಇದು ಭೂ ಕೈಲಾಸ. ಇದು ಮಾಧ್ಯ ಕಲ್ಲೋಳಕ್ಕೆ ಬಂದ್ರೆ ಇದು ಮಾಧ್ಯ ಆಗತೈತಿ. ಏನು ನಿಮಗೆ ಅಷ್ಟು ಜಾಗ ಇದು ಗುಡ್ಡನ ಇರಲಿ ಏನು ಇದೋ ನಾಳೆ ಭೂ ಕೈಲಾಸ ಆಗ್ತೈತೆ ತಿಳಿದೆ ಶ್ರೀಮುತ್ಯಾರ ಅಂದು ಹೋಗ್ಯಾರ. ಹಂಗೆ ಅದೆಲ್ಲ ನಿಮ್ಮ ಭಕ್ತಿಯ ಒಂದು ಸಂಗ್ರಹ ಆಗ್ತಾ ಅಂತಂದ್ರೆ ತೆನೆ ತುಂಬಿದ್ರೆ ಹಳ್ಳ, ರಾಶಿ ಹಂಗೆ ಗುಂಡಿದ್ರೆ ಹಳ್ಳಕ್ಕೆ ನೀವೆಲ್ಲರೂ ಕೂಡಿ ಸೇವೆ ಮಾಡಿದ್ರೆ ಇದು ಭೂ ಕೈಲಾಸ ಆಗ್ತೈತಿ. ಆ ಪ್ರಯತ್ನದಲ್ಲಿ ಹಾದಿಯಲ್ಲಿ ತಾವೆಲ್ಲರೂ ತಾವು ತಮ್ಮ ಮನೆಯವರು, ನಿಮ್ಮ ಮಕ್ಕಳು, ಇಡೀ ಕುಟುಂಬ ಪರಿವಾರದ ಜೊತೆ ಸೇವಾ ಮಾಡಿ ಧನ್ಯರಾಗಿ 4 ಮಂದಿ ಬಾಯಾಗ ಉಳಿದ್ರಪ್ಪ ಅಂತಂದ್ರೆ ನಮಗೆ ಹಂಡೆ ಹಾಲು ಕೊಡ್ದಟ್ಟು ಸಂತೋಷ. ಆಸಕ್ತಿ ಮಾರ್ಗದಲ್ಲಿ ನಡೀತು. ಇನ್ನು ಮುಂದೆ ಕೆಲವೊಂದು ಹೇಳೋದಾವ ಪರ್ಸ್ನಲಿ ಚಿಂತೆಯಾಗಿಂದ ಬರ್ತಾವೆ. ಅದಕ್ಕೆ ತಾವೆಲ್ಲರೂ ಶಾಂತಿ ಸಮಾಧಾನದಿಂದ ಪ್ರಸಾದ ಮಾಡಿ ಏನು ಜಾತ್ರೆ ಮಾಡಿ ಯೋಗಾಗ ಚಂದ್ರಗಿರಿ ಮಾತೆಗೆ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರಿಗೆ ಇಟ್ಕೊಂಡು ತಾವೆಲ್ಲರೂ ಹೋಗಿ ಧನ್ಯರಾಗಬೇಕು. ಇಂಥ ಭಕ್ತಿ, ಇಂಥ ಶಕ್ತಿ, ಇಂಥ ಯುಕ್ತಿ ಎಲ್ಲೆಲ್ಲರಿಗೂ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಕೊಟ್ಟು ಕಾಪಾಡಬೇಕು ಹೇಳಿ ಶ್ರೀಮಂಗಲಂ.